ಬೆಳ್ಳಂಬೆಳಗ್ಗೆ ಆ ಒಂದು ತಂಡ ದಾಂಗುಡಿ ಇಟ್ಟಿತ್ತು. ಬಂದಿದ್ದೇ ತಡ ರೈತರಿಗೆ ಶುರುವಾಯಿತು ಢವಢವ. ಹಾಗಿದ್ರೆ ಎಂಟ್ರಿ ಕೊಟ್ಟಿದ್ದಾದ್ರೂ ಯಾರು ಗೊತ್ತಾ? ಈ ರಿಪೋರ್ಟ್ ನೋಡಿ. ಆಹಾರ ಅರಸಿ ನಾಡಿಗೆ ಲಗ್ಗೆ ಇಟ್ಟ ಗಜಪಡೆ. ಕಾಡಾನೆ ಹಿಂಡು ಕಂಡು ರೈತರು ಕಂಗಾಲು. ಸಕ್ಕರೆ ನಾಡು ಮಂಡ್ಯದಲ್ಲಿ ಇತ್ತೀಚೆಗೆ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ. ಆಹಾರ ಅರಸಿ ಕಾಡಿನಿಂದ ನಾಡಿಗೆ ಬರುವ ಗಜಪಡೆಗಳು ಜನರ ಆತಂಕವನ್ನ ಹೆಚ್ಚಿಸಿದೆ. ಮಂಡ್ಯ ಜಿಲ್ಲೆ ಮದ್ದೂರು ಪಟ್ಟಣದ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿಯ ಶಿಂಷಾ ನದಿಯಲ್ಲಿ ಬೆಳ್ಳಂಬೆಳಗ್ಗೆ 6 ಕಾಡಾನೆಗಳು ಪ್ರತ್ಯಕ್ಷವಾಗಿದ್ವು. ಗಜಪಡೆಯನ್ನ ಕಂಡ ಜನ ಹಾಗೂ ದೇವಸ್ಥಾನಕ್ಕೆ ಬರುವ ಭಕ್ತರು ಆತಂಕಗೊಂಡಿದ್ರು. ವಿಚಾರ ತಿಳಿದಿದ್ದಂತೆ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿದ್ರು. ಜನರ ಗಲಾಟೆಯಿಂದಾಗಿ ಕಾಲ್ಕಿತ್ತ ಆನೆಗಳ ಹಿಂಡು ಕೋಡಿಹಳ್ಳಿ ಬಳಿ ರೈತರ ಜಮೀನಿನಲ್ಲಿ ಬೀಡು ಬಿಟ್ಟಿದ್ವು. ಮಂಡ್ಯದಿಂದ 3 ಜನ ಕರೆಸ್ಕೊಂಡಿದ್ದೀವಿ. ಎಲ್ಲ ಈಗ ಏನು ತಕ್ಷಣಕ್ಕೆ ಜನಗಳಿಗೆ ಮತ್ತು ಬೆಳೆಗಳಿಗೆ ಏನು ಜಾಸ್ತಿ ಡ್ಯಾಮೇಜ್ ಆಗಬಾರ್ದು ಮತ್ತು ಜನಗಳಿಗೆ ಯಾವುದೇ ರೀತಿ ಆಗಬಾರ್ದು ಅದನ್ನ ನೋಡ್ತಾ ಇದ್ದೀವಿ. ಈಗೆಲ್ಲ ಪಂಚಾಯತಿಗಳಿಗೂ ಹೇಳಿದ್ವಿ, ತಹಸೀಲ್ದಾರ್ಗೆ ಹೇಳಿದ್ದೀವಿ, ಇವಾಗ ಹೇಳಿದ್ದೀವಿ. ಪಂಚಾಯತಿಲಿ ಸಾರಿಸ್ತೀವಿ, ಕಾರ್ಯಾಚರಣೆ ವೇಳೆ ಯಾರು ಇರಬಾರ್ದು ಅಂತ ಡಂಗೂರ ಸಾರಿಸ್ತೀವಿ. ಅದಕ್ಕೂ ಡಾರ್ಕ್ನೆಸ್ ಫೀಲ್ ಆಗಬೇಕು. ಕತ್ಲೆ ಅಂತ ಅನುಭವ ಬಂದಮೇಲೆ ಅವೇ ಶುರು ಮಾಡ್ತವೆ. ಆವಾಗ ಹಿಂದೆ ಪಟಾಕಿ ಸಿಡಿಸ್ಕೊಂಡು ಡ್ರೈವ್ ಮಾಡ್ತೀವಿ. ಗಜಪಡೆಗಳು ರಕ್ಷಣೆ ಪಡೆದಿರೋ ರೈತನ ಜಮೀನು ಕೂಡ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಪಕ್ಕದಲ್ಲೇ ಇದ್ದು ಹೆದ್ದಾರಿಗೆ ಎಂಟ್ರಿ ಕೊಡದಂತೆ ಅರಣ್ಯ ಇಲಾಖೆ ಕಾವಲು ಕಾಯುತ್ತಿದೆ. ಆನೆ ನಮ್ಗೆ 6 ಗಂಟೆಯಿಂದ ಕಾಣಿಸ್ಕೊಂಡಿರೋದು. 6 ಗಂಟೆಯಿಂದ 9 ಗಂಟೆ ನಾವು ಅಲ್ಲೇ ಇದ್ದವು. ನಾವು ಅಲ್ಲಿಂದ ಈಗ ಕೋಡಳ್ಳಿ ಬೈಲಿಗೆ ಬಂದವೆ, ಭತ್ತಲನೇ ಲಾಸ್ ಮಾಡ್ಕೊಂಬಂದವೆ, ಕಬ್ಬೆಲ್ಲ ಲಾಸ್ ಮಾಡವೆ, ಕಡಿ ತೋಟ ಲಾಸ್ ಮಾಡವೆ. ಅತ್ತಿಂದೆಲ್ಲ ಲಾಸ್ ಮಾಡ್ಕೊಂಡು ಈಗ ಕಬ್ಬನ್ ಗದ್ದೆ ನಿಂತವೆ. ಮೊದಲು ಈಗಾಗಲೇ ಹೆಚ್ಚು ಕಮ್ಮಿ 5 ಸಲ 4 ಸಲ ಬಂದಿರೋದೆ. ಈ ಸಲ 6 ಬಂದಿದೆ, ಹೋದ ಸಲ 4-5 ಬಂದಿದ್ದು. ಇಲ್ಲಿ ಬಂದು ಯಾವಾಗ ಬಂದಾಗೆಲ್ಲ ಇಲ್ಲಿ ಭತ್ತ ಕಬ್ಬು ಎಲ್ಲ ನಾಶ ಮಾಡ್ತಾ ಇರ್ತದೆ. ಈಗಲೂ ಬಂದು ಕಬ್ಬೆಲ್ಲ ತಿಂದಾಯ್ತು, ಬೆಳಗಿಂದ ತಿಂದಾಯ್ತು. ನಾನು ಇಲ್ಲಿ ಆಟೋದಲ್ಲಿ ಬಂದೆ, ನೋಡ್ಬಿಟ್ಟು ನಾನು ನಿಲ್ಸಲ್ಲ ಜೀಪೆಲ್ಲ ಬಂದು ನಿಂತಿದ್ರು, ಎಲ್ಲ ಜನರಲ್ ಕಂಟ್ರೋಲ್ ಮಾಡ್ತಾಯಿದ್ರು. ಯಾವ ಪದೇ ಬರ್ತಾ ಇದ್ರು, ಈಗ ಬರದೇ ಇರುವಂಗೆ ಅವರು ಅರಣ್ಯ ಇಲಾಖೆ ಅವರ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಒಟ್ಟಾರೆ ಮದ್ದೂರು ಟೌನ್ ಸಮೀಪವೇ ಕಾಡಾನೆಗಳ ಹಿಂಡು ಪ್ರತ್ಯಕ್ಷಗೊಂಡಿರೋದು ಜನರ ಆತಂಕಕ್ಕೆ ಕಾರಣವಾಗಿದೆ. ಸದ್ಯ ಗಜಪಡೆಯನ್ನ ಕಾಡಿಗಟ್ಟುವ ಕಾರ್ಯಾಚರಣೆ ಆರಂಭವಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.